ಅದಕ್ಕೆ ಸಾಸುನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ಗಂಡು ಮಕ್ಳಿಬ್ರು ಹೇಳಿದ ಮೇಲೆ ನಮ್ದಿನ್ನೇನಿದೆ, ಕರ್ಕೊಂಡು ಹೋಗಿ. ಯಾಕತ್ತಿಗೆ ಇನ್ನೂ ಅಡಿಗೆ ಮಾಡಿಲ್ಲ? ಅತ್ತೆ ಮಾಡ್ತಾರೆ ಅನ್ಕೊಂಡಿದ್ದೆ. ಆ ಹಸು ಬೇರೆ ಅಷ್ಟೊತ್ತಿಂದ ಕೂಗ್ತಾ ಇದೆ, ಅದಕ್ಕೊಂದಿಷ್ಟು ಹುಲ್ಲು ಹಾಕಿ ನೀರು ಕುಡಿಸಿ. ನನಗೆ ಸುಸ್ತಾಗಿದೆ, ನಾನು ಅದೆಲ್ಲ ಮಾಡಕ್ಕಾಗಲ್ಲ. ಅಪ್ಪಣ್ಣ ಊರಲ್ಲೆಲ್ಲ ಪೊಲೀಸ್ ತಿರುಗ್ತಾ ಇರ್ತಾನೆ, ಅವ್ನ್ ದನ ಕಾಯಕ್ಕೆ ಲಾಯ್ಕು ಅಂತ ಹೇಳಿದ್ ಯಾರೇ? ಅಪ್ಪಣ್ಣ ದನ ಮೇಯ್ಸಕ್ಕೆ ಲಾಯಕು ಅಂತ ನಾನು ಹೇಳಿದೆ ಅಂತ ಮಗು ತಲೆ ಮೆಟ್ಟು ಹೇಳಿ. ಮುಂದೆ ನನ್ನ ತಂಟೆ ಗೊತ್ತಿಯಾ? ಶಾನ್ ಬೋಗ್ರೆ ಆಕೆ ಅಂಕಿ ಹೆಚ್ಚು ಚಂದ ಪೊಲೀಸ್ನವ್ರು ಬಂದಿದ್ದಾರೆ. ನೀನ್ ನೋಡ್ಬೇಕಂತೆ. ಇವ್ರು ಇಲ್ಲಿಗೆ ಯಾಕೆ ಬಂದಿರ್ಬೇಕು? ಮೊನ್ನೆ ಅಪ್ಪಣ್ಣ ಹೆಂಡತಿ ಹೊಡೆದ್ನಲ್ಲ, ಆ ಮುಂದೆನೆ ಹೇಳಿ ಕಳ್ಸಿರ್ಬೇಕು. ಮತ್ತೆ ಕಂಟಿ ಮಾವ ಊರಲ್ಲಿ ಇಲ್ಲ ಅಂದಲ್ಲಮ್ಮ? ಅವನಿದ್ರೇನಂತೆ ಆ ಕಲ್ಲೇಶಿಂದ, ಅವನು ಪೊಲೀಸ್ ಅಂತಾನೆ, ಅವನೇ ಕಳ್ಸಿರ್ಬೇಕು. ಏನ್ ತಾಯಿ ಇದು? ತಲೆಗೆ ಬಟ್ಟೆ ಕಟ್ಟೈತೆ, ಮಕ ಮೂತಿ ಎಲ್ಲ ಊದ್ಕೊಂಡೈತೆ. ಅದು 2 ದಿವಸದ ಕೆಳಗೆ ಮೆಟ್ಲಿಂದ ಜಾರು ಬಿದ್ದಿದೆ. ಅಲ್ಲಿ ಕಲ್ಲೆಲ್ಲ ತಾಗಿ ಗಾಯ ಆಗಿದೆ. ಔಷಧಿ ಹಚ್ಕೊಂಡ್ರ ತಾಯಿ? ನನ್ನ ಹತ್ರ ಒಂದು ಮುಲಾಮ್ ಇದೆ, ಕೊಡ್ತೀನಿ, ಹಚ್ಕೊಂಡಿವ್ರೆ. ಕೈಗೇನು ಕೊಟ್ನಲ್ಲೋ, ಈ ಮುಂಡನೆ ತರ್ಸಿದ್ದು. ಏನ್ ಮಾಡೋದು? ಏನ ಮಾಡೋದ ಈಗ? ಅಮ್ಮ, ಅತ್ತಿಗೆ ಯಾಕೆ ಒದ್ದೆ ಅಂತ ನನ್ನ ಜೈಲಿಗೆ ಕಳಿಸಿದ್ರೆ? ನಮಸ್ಕಾರ. ನೀವೇನ ಶಾನ್ ಬೋಗ್ರು? ಹೌದು, ನಾನೇ ಸ್ವಾಮಿ. ಅಲ್ಲ ರೀ ಶಾನ್ ಬೋಗ್ರೆ, ನಿಮ್ಮ ಹೆಂಡ್ರಿಗೆ ಇಷ್ಟೊಂದು ಪೆಟ್ಟಾಗೈತೆ. ಅಯ್ಯೋ, ಅದು 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 ನಾನೆಲ್ಲ ಹೊಡೆದಿದ್ದು, ಅಪ್ಪಣ್ಣ ಹೊಡೆದಿದ್ದ? ಯಾರು ಹೊಡೆದಿದ್ದು? ಅಪ್ಪಣ್ಣ. ಅಪ್ಪಣ್ಣ ಯಾರವರು? ಅವನೇ ನನ್ನ ತಮ್ಮ. ಕರೀರಿ ಅವ್ರನ್ನ. ಏನ್ ಮಾಡೋದು? ಪೊಲೀಸ್ ನಡ್ಕೊಂಡು ಜೈಲಿಗೆ ಹಾಕಿದ್ರೆ? ಕರೀರಿ ರೋಸ್. ಅಷ್ಟೇ. ಅಪ್ಪಣ, 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 ಮನೇಲಿಲ್ಲ.
ಈಗ ತಾನೇ ಇಲ್ಲೇ ಇದ್ನಲ್ವ. ಆಟದ ಮೇಲೆ ಕುತ್ಕೊಂಡು ಏನ್ ಮಾಡ್ತಿದ್ಯೋ? ಇಳಿಯೋ ಕೆಳಗೆ ಕರೀತಿದ್ದಾರೆ. ಅಪ್ಪ ನಮ್ಮ ಮನೇಲಿ ನಾನು ಹೇಳೋಗ. ಯಾಕಮ್ಮ? ಇಲ್ಲ ಇದ್ದಾನಲ್ಲಮ್ಮ. ನಾನು ಹೇಳೋಗ. ಅಪ್ಪಣ್ಣ ಮನೇಲಿಲ್ಲ. ಎಲ್ಲೋಗ್ಯವ್ರೆ? ಅವನು ಹಾಸ್ಟೆಲ್ಗೆ ಹೋಗಿದ್ದಾನೆ. ಹಾ ಶಾನ್ಭೋಗ್ರೆ, ನಮ್ಮ ಸಾಹೇಬರು ಬಂದವ್ರೆ, ಗುಡಿ ಚೌಕದಾಗ ಕೂತವ್ರೆ, ಕರ್ಕೊಂಬನ್ರಿ ಅಂತ ಹೇಳಿವ್ರೆ. ಬನ್ನಿ ಹೋಗೋಣ. ಬನ್ರಿ ಹೋಗೋಣ. ಪೊಲೀಸ್ನವರು ಚೆನ್ನಿಗಿನ ಕರ್ಕೊಂಡು ಹೋಗಿದ್ದಾರೆ. ಅವ್ನು ಅಲ್ಲಿ ಹೋಗಿ ನೀ ಹಾಸನಕ್ಕೆ ಹೋಗಿಲ್ಲ, ಮನೇಲೇ ಇದ್ದಂತ ಹೇಳಿದ್ನೆ. ನೀ ಬೇಗ ಜಾಗ ಖಾಲಿ ಮಾಡು. ಹಿತ್ತಲ ಬಾಗಿಲಿಂದ ಹೋಗ್ಬಿಟ್ಟು 500 ಗುಡಿಲಿ ಹೊತ್ತಿಟ್ಕೊಂಡ್ಬಿಡು. ಅಲ್ಲಿಗೆ ಯಾರು ಬರಲ್ಲ. ಹಸುವಾದ ತಿನ್ಕೋ. ನೀನು ಊಟ ಬೇರೆ ಸರಿಯಾಗಿ ಮಾಡಿಲ್ಲ. ಹಿತ್ತಲ ಬಾಗಿಲ ಬೇಗ ಓಡು. ತರ ಮಾಡ್ಬಿಡಕ್ಕೆ ಅಂದ್ಬಿಟ್ಟಿದೆ. ಹೋಗೋ. ಶಾನ್ಭೋಗ್ರನ್ನ ಕರ್ಕೊಂಬಂದಿವ್ರಿ. ನೀವೇನ್ರಿ ಶಾನ್ಭೋಗ್ರು? ಹೌದು ಮಾಸ್ವಾಮಿ. ಏ ಮುನಿಯಪ್ಪ, ಅದೇನ್ ಬೇಕಲ್ಲ ವಿಚಾರಿಸ್ಕೊಳ್ರಿ. ಅಯ್ಯೋ ಮಾಸ್ವಾಮಿ, ವಿಚಾರಿಸ್ಕೊಬಿಡ್ರಿ ಮಾಸ್ವಾಮಿ. ತಪ್ಪಿಲ್ಲ ಮಾಸ್ವಾಮಿ. ಬಿಡ್ರಿ ಕಾಲ್ ಬಿಡ್ರಿ. ಬಿಡ್ರಿ ಕಾಲು. ನಂದೇನು ತಪ್ಪಿಲ್ಲ. ನನ್ ಜೈಲ್ಗೆ ಹಾಕ್ಬಿಡಿ ಮಾಸ್ವಾಮಿ. ಬಿಡ್ರಿ ಕಾಲ್ ಬಿಡ್ರಿ. ಏ ಮುನಿಯಪ್ಪ, ಏನ್ರಿ ಇದು? ಇವ್ರ ಮನೆಗೆ ಇವ್ರ ಎಂಡ್ರನ್ನ ಯಾರೋ ಹೊಡೆದವ್ರೆ. ಅದ್ ನಾನಲ್ಲ, ನನ್ನ ತಮ್ಮ ಅಂತ ಅವ್ರೆ. ಬಿಡ್ರಿ ಕಾಲ್ ಬಿಡ್ರಿ. ಬಿಡ್ರಿ ಕಾಲು. ರೀ ಶಾನ್ಭೋಗ್ರೆ, ನಿಮ್ಮನ್ನ ಹಿಡ್ಕೊಂಡು ಹೋಗಿ ಜೈಲ್ಗೆ ಹಾಕೋದಕ್ಕೆ ನಾವು ಪೊಲೀಸ್ನವ್ರು ಅಲ್ಲ, ನಾವು ಸರ್ವೆ ಡಿಪಾರ್ಟ್ಮೆಂಟ್ನವರು. ನಿಮ್ಮ ಊರ ಮಧ್ಯೆ ಒಂದು ಹೆದ್ದಾರಿ ಹೋಗುತ್ತೆ. ಅದಕ್ಕೆ ಸರ್ಕಾರ ಕೆಲವು ಜಮೀನುಗಳನ್ನ ಅಕ್ವೈರ್ ಮಾಡ್ಕೊಳ್ತದೆ. ನಾವು ಅದನ್ನ ಅಳತೆ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ. ಹೇಳಿ ಮೇಲೆ. ಅಂದಾಗೆ ನಿಮ್ಮಿಂದ ಕೆಲವು ವಿಚಾರ ತಿಳ್ಕೊಬೇಕಾಗಿತ್ತು. ಎಲ್ಲಪ್ಪ ಮೊಬೈಲ್ ಕೊಡು. ಈ 23, 24 ಸರ್ವೆ ನಂಬರ್ ಎಲ್ಲಿ ಬರುತ್ತೆ? ಸರ್ವೆ ನಂಬರ ಹಂಗಂದ್ರೇನು? ಏನ್ರಿ ಇದು ಶಾನ್ಭೋಗ್ರೆ, ಸರ್ವೆ ನಂಬರ್ ಅಂದ್ರೆ ಗೊತ್ತಿಲ್ವಾ? ಓ, ಸರ್ವೆ ನಂಬರಾ? ಗೊತ್ತಾಯ್ತು. ಸರ್ವೆ ನಂಬರು. ಸರ್ವೆ ನಂಬರು ಅದು ಎಲ್ಲಿ ಬರುತ್ತೆ? ಅದು ಗೊತ್ತಿಲ್ಲ. ಈ 153, 154, 155 ಸರ್ವೆ ನಂಬರ್ ತೋಟ ಯಾರದ್ದು? ಗೊತ್ತಿಲ್ಲ. ಹೋಗ್ಲಿ, ಅದು ಎಲ್ಲಿ ಬರುತ್ತೆ ಅದನ್ನಾದ್ರೂ ತೋರಿಸ್ತೀರಾ? ಏನ್ರಿ ಇದು? ಹೋಗ್ಲಿ, ಈ ವೀರಯ್ಯ ಅನ್ನೋರು ಗೊತ್ತಾ? ಗೊತ್ತು. ಅವರು ನಮ್ಮ ಪಟೇಲ್ರಿ ಶೆಟ್ಕ. ಅವ್ರ ಗದ್ದೆ ಎಲ್ಲಿದೆ? ಅಲ್ರಿ, ಈಗ ಪ್ರತಿಯೊಂದು ವಿಚಾರಕ್ಕೂ ಒಳ್ಳೆ ಕೋಲೆ ಬಸ್ಕೊಂಡ್ ತರ ತಲೆಗುಂಡಾಡ್ತಿದ್ರೆ ಹೇಗ್ರಿ?
ಕಾನೆ ಸುಮಾರಿ ಬರೆಯೋದು ನೀವು ತಾನೆ? ಮತ್ತೆ ಈ ವಿಷಯನೇ ಗೊತ್ತಿಲ್ಲ ಅಂದ್ರೆ ಹೇಗೆ? ಈ ಲೆಕ್ಕ ಬರೆಯೋದು ನಮ್ಮ ಹೆಂಡ್ರು. ಹೆಂಡ್ರ? ಇದು ಇನ್ನೊಂದು ಕೇಸು ಅಂತ ಕಾಣಿಸುತ್ತೆ. ಮನೇಲಿ ಹೆಂಡತಿ ಲೆಕ್ಕ ಬರೆಯೋದು, ಗಂಡ ಜಮ್ ಅಂತ ಬಂದು ಜಮಾಬಂದಿ ಬರ್ಸೋದು. ಹೋಗ್ಲಿ, ನಿಮ್ಮ ಹೆಂಗಸರು ಮನೇಲಿದ್ರೆ ನಾವೇ ಬರ್ತೀವಿ. ಅವ್ರನ್ನೇ ಕೇಳಿ ನಮ್ಗೆ ಏನು ಬೇಕೋ ಎಲ್ಲ ಬರ್ಸ್ಕೊಳ್ತೀವಿ. ಆಯಮ್ಮಂಗೆ ಪೆಟ್ಟಾಗಿರೋದು. ಹೌದಾ? ಸರಿ, ಹಾಗಿದ್ಮೇಲೆ ನಾವು ಹೋಗಿ ಆ ಅಮ್ಮನಿಗೆ ಯಾಕೆ ತೊಂದರೆ ಕೊಡೋದು? ಶಾನ್ ಬೋಗ್ರೆ, ಇವನ್ ಕೆಲಸ ಮಾಡಿ, ಮನೆಗೆ ಹೋಗಿ ಆ ಶಾನ್ ಬೋಗಕ್ಕೆ ಕಡ್ತ ಎಲ್ಲ ತಗೊಂಡು ಬನ್ನಿ. ನಾವೇ ಅದ್ರಲ್ಲಿ ಹುಡುಕಿ ನಮ್ಗೆ ಏನು ಬೇಕೋ ತಗೊಳ್ತೀವಿ. ಆಗ್ಲಿ ಮಾಸ್ವಾಮಿ. ಒಳ್ಳೆ ಶಿಖಾಮಣಿ. ಸಂಜೆ ಅವ್ರಿಗೆ ಲೆಕ್ಕದ ಪುಸ್ತಕ ಬೇಕಂತೆ, ಕೊಡು. ಲೆಕ್ಕದ ಪುಸ್ತಕನ ಅವ್ರಿಗೆ ಯಾತಕ್ಕೆ? ಉಪ್ಪು ಖಾರ ಹಾಕೊಂಡು ಲೆಕ್ಕಕ್ಕೆ ಕೊಡೆ ಅಂದ್ರೆ. ಅಮ್ಮ, ಚಂದ್ರ, ಪೊಲೀಸ್ನವ್ರು ಏನಂದ್ರು? ಅವರು ಪೊಲೀಸ್ನವರಲ್ಲ ಕಣಮ್ಮ, ಮೋಜಣಿದಾರರು. ಹಾ, ಹೌದೇನೋ? ಓ, ಅದೇನೋ ಜಮೀನೆಲ್ಲ ಅಳಿಬೇಕಂತೆ, ಲೆಕ್ಕದ ಪುಸ್ತಕ ತಗೊಂಬನ್ನಿ ಅಂದ್ರು. ಅಯ್ಯೋ, ಮತ್ತ ಅವ್ರ ಪೊಲೀಸ್ನವ್ರು ಅನ್ಕೊಂಡು ಅನ್ಯಾಯವಾಗ ಅಪ್ಪಣ್ಣನ ಗುಡಿಲಾಡ್ಕೊಂಡ್ ಕಳ್ಸಿದ್ನಲ್ಲೋ. ಮುಂದೆ ಅದು ಎಷ್ಟು ಹೆದರ್ಕೊಂಡಿದ್ಯೋ ಏನೋ. ಮೊದ್ಲು ಕರ್ಕೊಂಡ್ಬರ್ತೀನಿ. ಆಯ್ತಾ, ಕೊಡು. ನಿಮ್ಮಮ್ಮನ ಹತ್ರ ಹೇಳಿದ್ದನ್ನ ನನ್ನ ಹತ್ರನೂ ಹೇಳ್ಬೋದಾಗಿತ್ತಲ್ಲ. ಮೋಜನಿದಾರರು ಬಂದಿದ್ದಾರೆ, ಲೆಕ್ಕದ ಪುಸ್ತಕ ಬೇಕಂತೆ, ಕೊಡು ಅಂತ ಕೇಳಿದ್ರೆ ನಾನೇನು ಕೊಡಲ್ಲ ಅಂತಿದ್ನ? ನಿಂಗೆ ಇದೆಲ್ಲ ಅರ್ಥವಾಗಲ್ಲ, ಅದಕ್ಕೆ ಹೇಳಲಿಲ್ಲ. ಅಪ್ಪಣ್ಣ ಜಾವಗಲ್ಗೆ ಹೋಗ್ತೀನಿ, ಬರೋದು 3-4 ತಿಂಗಳಾಗುತ್ತೆ ಅಂತ ಹೇಳಿ ಓಡೋದ್ನಲ್ಲವ. ಜಾವ್ಗಲ್ಗ? 4 ತಿಂಗಳು ಬರಲ್ಲ ಅನ್ನ. ಹ್ಞೂ ಕಣವ, ಯಾಕೋ ಎದರ್ದಂಗಿತ್ತು, ಮುಖದಾಗೆ ಬೆವರಿತ್ತು. ಯಾಕೋ ಅಪ್ಪಣ್ಣ ಅಂತ ಕೇಳಿದ್ರೆ ಏನು ಹೇಳಲೇ ಇಲ್ಲ. ಗಂಗವ್ರೆ, ಮನೆಯಾಗ ಏನಾದರೂ ನಡೀತಾ? ಏನಜ್ಜೆ, ಕಲೇಶಪ್ಪನ್ ಕಾಯ್ತಾ ಇದ್ದೀರಾ? ಹ್ಞೂ ಕಣೋ, ನಾಳೆ ಭಾನುವಾರ ರಜಾ, ಊರಿಗೆ ಬಂದು ಹೋಗ್ತಾನೆ. ಗಣೇಶ, ಕಂಟಿ ಬಗ್ಗೆ ಸುದ್ದಿ ಏನಾದರೂ ಸಿಕ್ತೇನೋ? ಇಲ್ಲ ಅಜ್ಜಿ, ನಾನು ಹಾಸನ ಜಿಲ್ಲೆ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಹೇಳಿ ಹುಡುಕಿಸಿದೆ, ಎಲ್ಲೂ ಸುಳ್ಳು ಸಿಗಲಿಲ್ಲ. ಎಲ್ಲಿ ಹೋದ್ನೋ ಏನೋ. ಅಜ್ಜಿ, ಯಾಕೆ ನಿಂತೆ? ಬಾ, ಮನೆಗೆ ಹೋಗೋಣ. ಕಲೇಶ, ಕಲೇಶ,
ಕಂಟಿದು ಅಂಗಿ ಚಡ್ಡಿ ಎಲ್ಲ ಹೊಳೆ ದಂಡೆ ಮೇಲೆ ಸಿಕ್ತು ಅಂತ ಹೇಳಿದೆಯಲ್ಲ, ಅಲ್ಲೇ ಇನ್ನೊಂದು ಸಾರಿ ಹುಡುಕಿಸ್ದೆ ಅಜ್ಜಿ. ಬೆಸ್ತರಿಗೆ 20 ರೂಪಾಯಿ ಕೊಟ್ಟು ಎಲ್ಲ ಕಡೆ ಹುಡುಕಿಸ್ದೆ, ಏನು ಪ್ರಯೋಜನ ಆಗಲಿಲ್ಲ. ಕಲೇಶ, ಒಂದೊಂದು ಸಾರಿ ನನ್ನ ಮನಸ್ಸಿಗೆ ಕೆಟ್ಟ ಯೋಚನೆ ಬರುತ್ತೆ ಕಣ. ಪಟೇಲ ಕಂಪ್ಲೇಂಟ್ ಕೊಡ್ತಾನೆ, ಈ ಸಾರಿ ಖಂಡಿತ ಜೈಲಾಗುತ್ತೆ ಅಂತ ತಿಳ್ಕೊಂಡು ಕಂಟಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ನ ಅಂತ. ಅಪ್ಪಯ್ಯ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಅದೇನು ಗೊತ್ತು? ಮೊನ್ನೆ ಸಿದ್ದಪ್ಪ ಶ್ರೀರಂಗಪಟ್ಟಣಕ್ಕೆ ಹೋಗ್ತಿದ್ನಂತೆ. ಹಾಂ, ಅಪ್ಪಯ್ಯ ಥರನೇ ಇರೋರೊಬ್ರು ಅದೇ ಬಸ್ನಲ್ಲಿ ಇದ್ರಂತೆ. 6 ಅಡಿ ಎತ್ತರ, ದೃಢತಿ ಆಸಾಮಿ. ಮೈಸೂರಿಗೋ ನಂಜನಗೂಡಿಗೋ ಹೋಗ್ತಿರ್ಬೇಕು ಅಂದ್ಕೊಂಡಂತೆ. ಮತ್ತೆ ಮಾತಾಡ್ತೀವಂತೆ. ಮಾತಾಡಿಸ್ಬೇಕು ಅಂದ್ಕೊಂಡಂತೆ. ಆದ್ರೆ ಅವರು ಮುಖ ತಿರುಗಿಸ್ಕೊಂಡ್ರಂತೆ. ಸನ್ಯಾಸಿ ಥರ ಕಾವಿ ಬಟ್ಟೆ ಹಾಕ್ಕೊಂಡಿದ್ರಂತೆ. ಕಾವಿ ಬಟ್ಟೆ ಹಾಕ್ಕೊಂಡಿದ್ನ? ಕಂಟಿ ಯಾರಿಗೂ ಹೆದರ್ದವನೇ ಅಲ್ಲ, ಯಾಕೆ ಹಾಗೆ ಮಾಡ್ದ? ಇಷ್ಟು ದಿನ ದೊಡ್ಡ ಮೀಸೆ ಬಿಟ್ಕೊಂಡು ಚಡ್ಡಿ ಹಾಕ್ಕೊಂಡು ಅಮೂಲ್ದಾರ್ ಥರ ಟೋಪಿ ಹಾಕ್ಕೊಂಡಿರ್ತಾರೆ. ಅಂಥವ್ರು ಯಾರಾದರೂ ಸಿಕ್ಕರೆ ತಿಳಿಸ್ರಪ್ಪ ಅಂತ ನಮ್ಮ ಡಿಪಾರ್ಟ್ಮೆಂಟಿಗೆ ಹೇಳ್ತಿದ್ದೆ. ಈಗ ವೇಷ ಮುರಿಸ್ಕೊಂಡಿದ್ದಾರೆ ಅಂತಾಯ್ತು. ಹೇಗಪ್ಪ ಅವ್ರನ್ನ ಹುಡ್ಕೋದು ಅಂತ ಅನಿಸ್ಬಿಟ್ಟಿದೆ. ಸರಿಯಪ್ಪ. ಕಲೇಶ, ನೀ ಮನೆಗೆ ಹೋಗು, ನಾನು ಸ್ವಲ್ಪ ತಿಳ್ಕೊಂತಿದ್ದು ಬರ್ತೀನಿ. ಕಮಲಿ, ಕಮಲಿ, ಅರೆ ಯಾವಾಗ ಬಂದ್ರಿ? ಮಧ್ಯಾಹ್ನ ಕಟ್ಸ್ಕೊಂಡೆ ನೋಡು, ಇನ್ನೂ ಘಮ ಅಂತಿದೆ. ನೀವೇ ಮುಟ್ಟಿ. ಅತ್ತಿಗೆಯಿಂದ ಕಾಗದ ಬಂದಿದೆ. ಏನು? ನಂಜಿ ಕಾಗದ ಬರ್ತಿದ್ದಾಳ? ಯಾವಾಗ ಬಂತು? ಬುಧವಾರನೇ ಬಂತು. ಎಲ್ಲಿದೆ ಕೊಡು. ಏನಂತೆ ವಿಷಯ? ಮತ್ತೆ ಅವರು ಬಸ್ರಿ ಅಂತೆ. ಹೌದಾ? ಅಜ್ಜಿ ವಿಷಯ ತಿಳಿಸಿದ್ಯಾ? ತಿಳಿಸ್ಲಿಲ್ವಾ? ಏನೇನೇನು ಕಾಗದ ಬಂದು 3 ದಿನ ಆದರೂ ಇಂಥ ಒಳ್ಳೆ ಸುದ್ದಿ ಅಜ್ಜಿಗೆ ತಿಳಿಸೋದು ಬೇಡವಾ? ಈಗ ನೋಡು, ನಾನು ತಿಳಿಸ್ತೀನಿ, ಎಷ್ಟು ಖುಷಿ ಪಡ್ತಾಳೆ ಅಂತ. ಅಜ್ಜಿ ನೋಡಿ, ನಾವು ಊರಲ್ಲಿ ಇರೋದಿಲ್ಲ, ಬರೋದು ಬೇಡ ಅಂತ ಒಂದು ಕಾಗದ ಬರ್ ತಿಳಿಸ್ಬಿಡ್ರಿ. ಯಾಕೆ ಹಾಗೆ ಸುಳ್ಳು ಕಾಗದ ಬರೆಯೋದು? ಈ ಸಲ ಅವರು ಬಾಣಂತನಿಗೆ ಇಲ್ಲಿ ಬರೋದು ಬೇಡ. ಏನು ಮಾತು ಅಂತ ಆಡ್ತೀವಿ? ಮನೆ ಹೆಣ್ಮಗಳು ಬಾಣಂತನಕ್ಕೆ ತೋರಿಗೆ ಬರ್ತೀನಿ ಅಂದರೆ ಬೇಡ ಅನ್ನೋಕ್ಕಾಗತ್ತಾ? ಅವ್ರು ಆರೈಕೆ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಯಾಕೆ? ಬಾಣಂತನ ಆರೈಕೆ ಮಾಡೋದು ಅಂದ್ರೆ ಏನು ಸುಮ್ಮನೆ ಆಗೋಯ್ತಾ? ಹಾಲು ತುಪ್ಪದ ಹೊಳೆನೇ ಅರಿಸ್ಬೇಕು. ನಮ್ಮ ಮನೆಯಲ್ಲಿ ಹಾಲು ತುಪ್ಪಕ್ಕೆ ಏನೇ ಬರ, 2 ಎಮ್ಮೆ ಕರೆಯುತ್ತವೆ. ತರಕಾರಿಗಂತೂ ತಾಪತ್ರಯನೇ ಇಲ್ಲ. ಇನ್ನೇನೇ ಆಗಬೇಕು? ಮೊಮ್ಮಗಳು ಬಾಣಂತನ ಅಂದರೆ ಅಜ್ಜಿ ಖುಷಿಯಿಂದ ಮಾಡ್ತಾಳೆ. ಇನ್ನು ನಿಂದೇನೇ ಕೆಲಸ ಇರುತ್ತೆ? ಬಾಣಂತನ ಒಂದು ಮಾಡಿಬಿಟ್ರೆ ಮುಗ್ದೋಯ್ತಾ? ಮೈಲ್ಗೆ ಬಟ್ಟೆ ಒಗಿಬೇಕು, ಮಡಿ ಮಾಡಬೇಕು, ಎಲ್ಲ ಕೆಲಸ ನಾನು ತಾನೇ ಮಾಡಬೇಕು. ನನ್ನ ಕೈಲಾಗೋದಿಲ್ಲ. ಓಹೋ, ಅದಾ? ಆ ಕೆಲಸಕ್ಕೆ ಬೇರೆ ಯಾರನ್ನಾದ್ರೂ ಇಟ್ಕೊಂಡ್ರಾಯ್ತು ಬಿಡು. ಓಹೋ, ಇನ್ನೊಬ್ಬನ್ನ ಕೆಲ್ಸಕ್ಕೆ ಇಟ್ಕೋತೀರಾ? ಅವನಿಗೆ ದುಡ್ಡು ಕೊಡ್ಬೇಕಾಗತ್ತೆ. ಕೊಟ್ರಾಯ್ತು. ಆಮೇಲೆ ಸೂಲ್ಗಿತ್ತಿ ಬರ್ತಾಳೆ, ಅವಳಿಗೂ ದುಡ್ಡು ಕೊಡ್ಬೇಕಾಗತ್ತೆ.
ಲೇಹ್ಯ ಕಷಾಯ ಇದನ್ನೆಲ್ಲ ತರಬೇಕಾಗತ್ತೆ. ಇದಕ್ಕೆಲ್ಲ 100 ರೂಪಾಯಿ ಖರ್ಚು ಬರಲ್ವಾ? ಬರುತ್ತೆ, ಖರ್ಚು ಮಾಡಿದ್ರಾಯ್ತು ಬಿಡು. ತಂಗಿಗೆ ಖರ್ಚು ಮಾಡದೆ ಬೇರೆ ಯಾರಿಗೆ ಮಾಡಬೇಕು? ಅಪ್ಪಯ್ಯ ಇದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದ, ಈಗ ಅಣ್ಣ ಸರಿಯಾಗಿ ನೋಡ್ಕೊಳ್ಳೇ ಇಲ್ಲ ಅಂತ ನನ್ನ ಜೀವನ ಹೊಂದ್ಕೋಬಾರ್ದು. ಅಯ್ಯಯ್ಯೋ, ತಂಗಿ ಮೇಲೆ ಅದೆಷ್ಟು ಪ್ರೀತಿ ರೀ ನಿಮಗೆ. ಅದೇ ನನ್ನನ್ನು ಮೈಸೂರಿಗೆ ಕರ್ಕೊಂಡು ಹೋಗಿ ಅಂತ ಕೇಳಿದ್ದಕ್ಕೆ ಬೇಡ ಕಮ್ಲಿ, ದುಡ್ಡು ಖರ್ಚಾಗತ್ತೆ ರೀ. ಬೆಳಗೊಳದಲ್ಲಿ ಒಂದು ಮನೆ ಮಾಡೋಣ ರೀ. ಬೇಡ ಕಣೆ, ದುಡ್ಡು ಖರ್ಚಾಗತ್ತೆ. ಬೇಡ ದುಡ್ಡು ಖರ್ಚಾಗತ್ತೆ, ಬೇಡ ದುಡ್ಡು ಖರ್ಚಾಗತ್ತೆ. ಮೆತ್ತಿ ಮಾಡ್ತಾಳೆ, ಅಜ್ಜಿ ಕೇಳ್ತಾಳೆ. ಅಲ್ಲ ರೀ, ಒಂದೇ ಒಂದು ದಿನನಾದ್ರೂ ನಿಮ್ಮ ತಂಗಿ ಮೇಲೆ ತೋರಿಸಿದಷ್ಟು ಪ್ರೀತಿನ ನನ್ನ ಮೇಲೆ ತೋರಿಸಿದ್ರ? ಹೆಂಡತಿ ಒಂಟಿಯಾಗಿ ಹಳ್ಳಿಲಿ ಬಿದ್ದಿರ್ತಾಳೆ, ಅಯ್ಯೋ ಪಾಪ ಅಂತ ಅಂದಿದ್ರ? ಇಲ್ಲ. ಈ ಚಂದಕ್ಕೆ ನಿಮ್ಗೆ ಹೆಂಡತಿ ಯಾಕ್ರಿ ಬೇಕಾಗಿತ್ತು? ನೋಡಿ, ನಾ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಿಮ್ ತಂಗಿ ಏನಾದ್ರೂ ಇಲ್ಲಿಗೆ ಬಂದ್ರೆ ನಾನಂತೂ ಬಾಣಂತರ ಮಾಡಲ್ಲ. ಸೀದಾ ನಮ್ಮಪ್ಪನ ಮನೆಗೆ ಹೊರಟೋಗ್ತೀನಿ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳ